ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವರ್ಷಗಳ ಬಹು ನಿರೀಕ್ಷಿತ ಹಿಂದಿ ಚಿತ್ರ ಛಾವಾ ಫೆಬ್ರವರಿ 14ರಂದು ತೆರೆ ಕಂಡಿದೆ. ಈ ಚಿತ್ರ ಅಪ್ರತಿಮ ದೇಶಪ್ರೇಮ, ಅಪ್ರತಿಮ ಹೋರಾಟಗಾರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಹಿರಿಯ ಪುತ್ರ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಜೀವನದ ಮೇಲೆ ಬೆಳಕು ಚೆಲ್ಲಿದೆ. ಹಾಗಾದ್ರೆ ಯಾರು ಈ ಸಂಭಾಜಿ ಮಹಾರಾಜ್? ಕೊನೆಯುಸಿರಿರುವವರೆಗೂ ಹರ ಹರ ಮಹಾದೇವ ಅಂತಲೇ ಗುಣಗುಡ್ತಾ ಇದ್ದದ್ದು ಯಾಕೆ? ಸಂಭಾಜಿ ಮಹಾರಾಜ್ ಅವರು ಇಂದಿಗೂ ಕೂಡ ಮಹಾರಾಷ್ಟ್ರದ ಅದೊಂದು ಗುಹೆಯಲ್ಲಿ ಇದ್ದಾರಂತೆ. ಬನ್ನಿ, ಸನಾತನ ಧರ್ಮದ ಬಗ್ಗೆ ಹೋರಾಡಿದ ವ್ಯಕ್ತಿಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಜೊತೆಗೆ ನೀವೇನಾದ್ರೂ ಸನಾತನ ಧರ್ಮದವರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸಂಭಾಜಿ ರಾಜೇ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಛಾವಾ ಬಹು ನಿರೀಕ್ಷಿತ ಹಿಂದಿ ಸಿನಿಮಾ ಫೆಬ್ರವರಿ 14ರಂದು ರಿಲೀಸ್ ಆಗಿದೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಬಾಲಿವುಡ್ ನಟ ವಿಕ್ಕಿ ಕೌಶಲ್, ಪ್ರತಿಭಾನ್ವಿತ ನಿರ್ದೇಶಕ ಲಕ್ಷ್ಮಣ್ ಉಣೇಕರ್ ಮತ್ತು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮೊದಲ ಬಾರಿಗೆ ಒಂದಾಗ್ತಾ ಇರುವ ಈ ಚಿತ್ರ ಈಗಾಗಲೇ ಕುತೂಹಲ ಕೆರಳಿಸಿದೆ. ಐತಿಹಾಸಿಕ ಕಥಾಹಂದರ ಹೊಂದಿರುವ ಈ ಚಿತ್ರ ದೇಶ ಕಂಡ ಅಪ್ರತಿಮ ದೇಶಪ್ರೇಮಿ, ಅಪ್ರತಿಮ ಹೋರಾಟಗಾರ ಛತ್ರಪತಿ ಶಿವಾಜಿ ಮಹಾರಾಜರ ಹಿರಿಯ ಪುತ್ರ ಛತ್ರಪತಿ ಸಂಭಾಜಿ ಮಹಾರಾಜ್ ಜೀವನದ ಮೇಲೆ ಬೆಳಕು ಚೆಲ್ಲಿದೆ. ಈ ಚಿತ್ರದಲ್ಲಿ ವಿಕ್ಕಿ ಕೌಶಲ್ ಅವರು ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ, ಅವರ ಪತ್ನಿ ಮಹಾರಾಣಿ ಯೇಸುಬಾಯಿ ಪಾತ್ರದಲ್ಲಿ ರಶ್ಮಿಕಾ ಅಭಿನಯಿಸಿದ್ದಾರೆ. ಹಾಗಾದ್ರೆ ಯಾರು ಈ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗ ಸಂಭಾಜಿ ಮಹಾರಾಜ್? ಇತಿಹಾಸದ ಪುಟಗಳಲ್ಲಿ ಅವರ ಪ್ರಾಧಾನ್ಯತೆ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಛತ್ರಪತಿ ಸಂಭಾಜಿ ಮಹಾರಾಜ್ ಅವರು ಮರಾಠಾ ಸಾಮ್ರಾಜ್ಯದ 2ನೇ ಆಡಳಿತಗಾರರಾಗಿದ್ರು. ಛಾವಾ ಸಿನಿಮಾ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ನೋಡಿದ ಪ್ರೇಕ್ಷಕ ಎದ್ದು ನಿಂತು ಚಪ್ಪಾಳೆ ತಟ್ಟುವಂತಾಗಿದೆ. ಸಿನಿಮಾ ಮುಗಿತಾ ಇದ್ದ ಹಾಗೆ ಪ್ರತಿಯೊಬ್ಬ ಪುಟ್ಟ ಬಾಲಕನಿಂದ ಹಿಡ್ಕೊಂಡು ಹಿರಿಯರವರೆಗೂ ಕಣ್ಣೀರು ಹಾಕೊಂಡು ಹೊರಗಡೆ ಬರ್ತಾಗಿದ್ದಾರೆ. ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮದ ವ್ಯಕ್ತಿ ಹರ ಹರ ಮಹಾದೇವ ಅಂತ ಕೂಗಿ ಘೋಷಣೆ ಕೂಗುವ ರೀತಿಯಲ್ಲಿ ಎದ್ದು ನಿಂತು ಸಿನಿಮಾ ನೋಡುವ ರೀತಿಯಲ್ಲಿ ಛಾವಾ ಸಿನಿಮಾ ಮೂಡಿಬಂದಿದೆ. ಹಾಗಾದ್ರೆ ಛಾವಾ ಸಿನಿಮಾದಲ್ಲಿ ಅಂತಹದ್ದೇನಿದೆ? ಸಂಭಾಜಿ ಮಹಾರಾಜ್ ಅವರ ಜೀವನ ಚರಿತ್ರೆಯೇ ಹಾಗಿತ್ತು. ಸಂಭಾಜಿ ಮರಾಠಾ ಸಾಮ್ರಾಜ್ಯದ 2ನೇ ಆಡಳಿತಗಾರರಾಗಿದ್ರು. 9 ವರ್ಷಗಳ ಕಾಲ ಅವರ ಅಲ್ಪಾವಧಿಯ ಆಡಳಿತದಲ್ಲಿ ಸಂಭಾಜಿ ತಮ್ಮ ಶೌರ್ಯ ಮತ್ತು ದೇಶಭಕ್ತಿಗಾಗಿ ವ್ಯಾಪಕ ಮನ್ನಣೆಯನ್ನ ಪಡೆದಿದ್ರು. ತನ್ನ 16ನೇ ವಯಸ್ಸಿನಲ್ಲಿ ಮುಸ್ಲಿಮರಿಗೆ ಸಡ್ಡು ಹೊಡೆದು ಮೊದಲ ಯುದ್ಧ ಗೆದ್ದು ಹಿಂದವಿ ಸ್ವರಾಜ್ಯದ ಕನಸು ನನಸು ಮಾಡಿದ ಶಿವಾಜಿ ಮಹಾರಾಜರ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ. ಅಕಸ್ಮಾತ್ ಶಿವಾಜಿ ಮಹಾರಾಜರ ಆಗಮನವಾಗದೇ ಇದ್ದಿದ್ರೆ ಇಡೀ ಭಾರತ ಇಸ್ಲಾಮೀಕರಣವಾಗ್ತಿತ್ತೇನೋ? ಇಸ್ಲಾಮೀಕರಣ ವಿರುದ್ಧ ತೊಡೆತಟ್ಟಿ ನಿಂತು ಧರ್ಮ ಪ್ರತಿಷ್ಠಾಪನೆಗಾಗಿ ಸದಾ ಖಡ್ಗ ಝಳಿಪಿಸುತ್ತಲೇ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿಸಿದ ಶಿವಾಜಿ ಮಹಾರಾಜರ ನಂತರ ಏನಾಯ್ತು ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ. ಶಿವಾಜಿ ಮಹಾರಾಜರ ನಂತರ ಹಿಂದೂ ಧರ್ಮದ ಕೀರ್ತಿ ಪತಾಕೆ ಹಾರಿಸಿದ ವೀರಕಲಿ ಯಾರು ಗೊತ್ತಾ? ಇದುವೇ ಸಂಭಾಜಿ ರಾಜೇ. ಧರ್ಮ ಮರುಸ್ಥಾಪನೆ ಶಿವಾಜಿ ಮಹಾರಾಜರ ನಂತರ ಧರ್ಮವನ್ನ ರಕ್ಷಿಸಿದ ಅವರ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜ್. ಹಿಂದೂಸ್ತಾನದೆಲ್ಲೆಡೆ ಕೇಳಿಬರುವ ಘೋಷಣೆಗಳಂತಂದ್ರೆ ಧರ್ಮ ಮರುಸ್ಥಾಪನೆ, ಶಿವಾಜಿ ಧರ್ಮ ರಕ್ಷಕ ಸಂಭಾಜಿ. ಹೌದು, ಶಿವಾಜಿ ಮಹಾರಾಜರ ನಂತರ ಹಿಂದೂ ಧರ್ಮದ ಪತಾಕೆಯನ್ನ ಹಾರಿಸಿದ ವೀರ ಬೇರ್ಯಾರೂ ಅಲ್ಲ, ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜ್. ಧರ್ಮದ ಮರುಸ್ಥಾಪಕ ಶಿವಾಜಿ ಮಹಾರಾಜರಾಗಿದ್ರೆ ಧರ್ಮ ರಕ್ಷಕ ಸಂಭಾಜಿ ಮಹಾರಾಜ್. ವೀರ ಸಂಭಾಜಿ ಮಹಾರಾಜರು ಶಿವಾಜಿ ಮಹಾರಾಜ್ ಮತ್ತು ಸಾಯಿಬಾಯಿ ದಂಪತಿಯ ಮಗನಾಗಿ 14ನೇ ಮೇ 1657ರಲ್ಲಿ ಪುಣೆಯಲ್ಲಿ ಜನಿಸ್ತಾರೆ. ಮತಾಂತ ಇಸ್ಲಾಂ ಭಯೋತ್ಪಾದಕ ಅಫ್ಜಲ್ ಖಾನ್ನನ್ನ ಸಂಹಾರ ಮಾಡಿದ ನಂತರ ಶಿವಾಜಿ ಮಹಾರಾಜರು ಅನೇಕ ಯುದ್ಧಗಳನ್ನ ಗೆಲ್ತಾರೆ. ತನ್ನ 16ನೇ ವಯಸ್ಸಿನಲ್ಲೇ ತೋರಣಗಡ ಯುದ್ಧವನ್ನ ಗೆದ್ದಿದ್ದ ಶಿವಾಜಿ ಮಹಾರಾಜರು ಒಟ್ಟು 280 ದರ್ಗಾಗಳನ್ನ ಗೆದ್ದಿದ್ರು. ಧರ್ಮ ಮರುಸ್ಥಾಪನೆಗಾಗಿ ಆಗಮಿಸಿದ ಶಿವಾಜಿ ಮಹಾರಾಜರು ತಮ್ಮ ನಂತರ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರು ಧರ್ಮ ರಕ್ಷಣೆಗಾಗಿ ತೊಡೆತಟ್ಟಿ ನಿಂತಿದ್ರು. ಅನೇಕ ಯುದ್ಧಗಳನ್ನ ಗೆದ್ದಿದ್ದ ಶಿವಾಜಿ ಮಹಾರಾಜರು ಔರಂಗಜೇಬನ ಸಂಹಾರ ಮಾಡಲು ದೊಡ್ಡ ಪ್ಲಾನ್ ಮಾಡಿದ್ರು. ಆಗ ಅವರ ಜೊತೆ ಪುತ್ರ ಸಂಭಾಜಿ ಮಹಾರಾಜರು ಕೂಡ ಇದ್ರು. ಸಂಭಾಜಿ ಮಹಾರಾಜ್ ಈಗಿನ್ನೂ ಬಾಲಕನಾಗಿದ್ದ. ಔರಂಗಜೇಬನನ್ನ ಸಂಹಾರ ಮಾಡಲು ಪ್ಲಾನ್ ಮಾಡಿದ್ದ ಶಿವಾಜಿ ಮಹಾರಾಜರು ಆತನ ಗುಲಾಮನಾಗಿದ್ದಂತೆ ವರ್ತಿಸಿ ಅವನ ಕೋಟೆಯಲ್ಲೇ ಸೀಳಬೇಕು ಅಂತ ಅದೊಂದು ದಿನ ಹೊರಟೆ ಬಿಟ್ರು.
ಜೊತೆಯಲ್ಲೇ ಸಂಭಾಜಿ ಮಹಾರಾಜರು ಹೊರಟು ನಿಲ್ತಾರೆ. ಆದರೆ ಈ ಪ್ಲಾನ್ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆಗ್ರಾದ ಔರಂಗಜೇಬನ ಕೋಟೆಯನ್ನ ಹೊಕ್ಕಿದ ಶಿವಾಜಿ ಮಹಾರಾಜರನ್ನ ಹಾಗೂ ಸಂಭಾಜಿ ಮಹಾರಾಜರನ್ನ ಔರಂಗಜೇಬ ಬಂಧಿಸ್ಬಿಡ್ತಾನೆ. ಅಲ್ಲಿಗೆ ಹಿಂದೂಗಳಿಗೆ ದೊಡ್ಡ ಚಿಂತೆಯಾಗುತ್ತೆ. ಇದನ್ನ ನೋಡಿದ ಅಲ್ಲಿನ ಸೇವಕರು ಸಂಭಾಜಿಗೆ ಮಗು ಭಯವಾಗ್ತಾ ಇದೆಯಂತ ಕೇಳಿದ್ದಕ್ಕೆ ಶಿವಾಜಿ ಮಹಾರಾಜರ ಮಗ ನನಗ್ ಭಯಾನ ಅನ್ನುವಂತಹ ಉತ್ತರವನ್ನ ಕೊಟ್ಟ ಧೀರ ಸಂಭಾಜಿರಾಜ್. ಬಂಧನವಾದ ಶಿವಾಜಿ ಮತ್ತು ಅವನ ಪುತ್ರ ಮತ್ತೊಂದು ಪ್ಲಾನ್ ಮಾಡಿಬಿಟ್ರು. ಶಿವಾಜಿ ಮಹಾರಾಜರು ಕಾಯಿಲೆ ಬಂದಂತೆ ನಟನೆ ಮಾಡ್ತಾರೆ. ಶಿವಾಜಿ ಮಹಾರಾಜರಿಗೆ ಕಾಯಿಲೆಯಾಗಿದೆ ಅಂದುಕೊಂಡು ಜನ ಶಿವಾಜಿ ಮಹಾರಾಜರಿಗೆ ಬುಟ್ಟಿಯಲ್ಲಿ ಮಿಠಾಯಿಗಳನ್ನ ತಂದುಕೊಡೋದಕ್ಕೆ ಶುರು ಮಾಡಿದ್ರು. ಅದೊಂದು ದಿನ ನಿತ್ಯದಂತೆ ಅಂದೂ ಕೂಡ ಮಿಠಾಯಿ ಬುಟ್ಟಿಗಳನ್ನ ಒಳಕ್ಕೆ ತೆಗೆದುಕೊಂಡು ಬರ್ತಾರೆ. ಕಾಯಿಲೆ ಬಂದಂತೆ ನಟನೆ ಮಾಡಿ ಮಲಗಿದ್ದ ಶಿವಾಜಿ ಚಂಗನೆ ಹಾರಿ ಒಂದು ಬುಟ್ಟಿಯಲ್ಲಿ ಕುಳಿತು ಬಿಡ್ತಾನೆ. ಇನ್ನೊಂದು ಬುಟ್ಟಿಯಲ್ಲಿ ಸಂಭಾಜಿ ರಾಜೆ ಕೂತ್ಕೊಳ್ತಾರೆ. ಕೂಡಲೇ ಬುಟ್ಟಿಗಳನ್ನ ಮುಚ್ಚಿ ಭೋವಿಗಳು ಅವನ್ನ ಎತ್ತಿಕೊಂಡು ಹೊರಕ್ಕೆ ಹೊರಡ್ತಾರೆ. ಎಂದಿನಂತೆ ಮರುದಿನ ಬೆಳಗಾಯಿತು. ಅಂದೇ ಶಿವಾಜಿಯನ್ನ ಕೊಲ್ಲಬೇಕಾಗಿದ್ದ ದಿನ. ಔರಂಗಜೇಬ ಆಸ್ಥಾನದ ಮತಾಂತ ಪೊಲಾದ ಖಾನನಿಗೆ ಸಂಶಯ ಬಂದು ಹೋಗಿ ನೋಡಿದಾಗ ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಮಹಾರಾಜರು ಇಬ್ರು ಕೂಡ ತಪ್ಪಿಸ್ಕೊಂಡ್ಬಿಟ್ಟಿದ್ರು. ಕೂಡಲೇ ಶಿವಾಜಿ ಮಹಾರಾಜರನ್ನ ಹಿಡಿಯಲು ಔರಂಗಜೇಬ 4 ದಿಕ್ಕುಗಳಲ್ಲೂ ತಮ್ಮ ಸೈನ್ಯವನ್ನ ಅಟ್ಟಿಸಿದ. ಅಷ್ಟೊತ್ತಿಗಾಗಲೇ ಶಿವಾಜಿ ಸಂಭಾಜಿ ತಮಗಾಗಿ ಊರಾಚೆ ಕಾಯ್ದಿರಿಸಿದ್ದ ಕುದುರೆಗಳನ್ನ ಏರಿ ವಾಯು ವೇಗದಲ್ಲಿ ದಕ್ಷಿಣ ದಿಕ್ಕಿಗೆ ಪರಾರಿಯಾಗಿದ್ರು. ದಾರಿಯುದ್ದಕ್ಕೂ ಸಮರ್ಥ ರಾಮದಾಸರ ಮಠಗಳು ಅವರಿಗೆ ರಕ್ಷಣೆ ಕೊಟ್ಟಿದ್ವು. ಗೋಸಾಯಿ ಬೈರಾಗಿಗಳ ವೇಷ ಹಾಕೊಂಡು ಕೊನೆಗೆ ಶಿವಾಜಿ ರಾಜ್ಗಢಕ್ಕೆ ಬಂದು ತಲುಪ್ತಾರೆ. ಶಿವಾಜಿ ಮಹಾರಾಜರು ಆಗ್ರಾದಿಂದ ತಪ್ಪಿಸಿಕೊಂಡು ಬಂದ ಸುದ್ದಿ ಕೇಳಿ ದಕ್ಷಿಣದ ಎಲ್ಲಾ ವೈರಿಗಳ ಜಂಗಾಬಲವೇ ನಡುಗಿ ಹೋಗಿತ್ತು. ಇಷ್ಟೇ ಯಾಕೆ ಇಡೀ ಹಿಂದೂಸ್ತಾನದಲ್ಲಿ ಶಿವಾಜಿಯ ಖ್ಯಾತಿ ಹಬ್ಬಿತ್ತು. ಔರಂಗಜೇಬನಂತಹ ಮಹಾ ಕಪಟಿಯ ಕೈಯಿಂದ ಅವನ ಸ್ವಂತ ರಾಜಧಾನಿಯಿಂದ 24 ಗಂಟೆಯೂ ಬಿಚ್ಚುಗತ್ತಿ ಪಹರೆಯ ನಡುವೆಯಿಂದ ಔರಂಗಜೇಬನ ಮೂಗಿಗೆ ಸುಣ್ಣ ಹಚ್ಚಿ ಶಿವಾಜಿ ತಪ್ಪಿಸಿಕೊಂಡು ಬಂದಿದ್ದ. 1,500 ಮೈಲಿ ಉದ್ದಕ್ಕೂ ಮೊಘಲ್ ಸೈನಿಕರ ಕಣ್ಣಿಗೆ ಮಣ್ಣೆರಚಿ ಬಂದಿದ್ದ. ಇಡೀ ಪ್ರಪಂಚದಲ್ಲೇ ಇಂತಹ ಚಾತುರ್ಯ, ಇಂತಹ ಸಾಹಸವನ್ನ ಯಾರೂ ಕಂಡಿರಲಿಲ್ಲ. ಶಿವಾಜಿ ಮಹಾರಾಜರು ಮೊಳಗಿಸಿದ ಹಿಂದುವಿ ಸ್ವರಾಜ್ಯ ಮಂತ್ರ ಕೇವಲ ಮಹಾರಾಷ್ಟ್ರದ್ದು ಮಾತ್ರವಲ್ಲ, ಇಡೀ ಭಾರತದ ಹೃದಯವಂತಿಕೆಯನ್ನ ಮಿಡಿಯಲು ಸಮರ್ಥವಾಯಿತು. ಶಿವಾಜಿ ಮಹಾರಾಜರ ಜೀವ ಅನಂತ ಕೋಟಿ ಹಿಂದೂಗಳ ಮನದಲ್ಲಿ 1680 ಏಪ್ರಿಲ್ 3ರಂದು ಲೀನವಾಯಿತು. ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಬೆಳಗಿದ ಶಿವಾಜಿ ತನ್ನ ಆಡಳಿತದಲ್ಲಿ ಒಟ್ಟಾರೆಯಾಗಿ 280 ದರ್ಗಾಗಳನ್ನ ಗೆದ್ರು. ರಜಪೂತ ಸಿಖ್ಖರಂತಹ ರಾಜಮನೆತನಗಳು ಅಲುಗಾಡಿಸಲಾಗದ ಮೊಘಲ್ ಸಾಮ್ರಾಜ್ಯವನ್ನ ಸಾಮಂತನ ಮಗ ಶಿವಾಜಿ ಮಹಾರಾಜ್ ತನ್ನ ಪರಾಕ್ರಮ ಯುಕ್ತಿಯಿಂದ ಬುಡಮೇಲು ಮಾಡಿ ಹಾಕಿದ್ದ. ಶಿವಾಜಿ ಮಹಾರಾಜರ ನಂತರ ಇಸ್ಲಾಮಿಕ್ ಭಯೋತ್ಪಾದಕ ಎದೆಯ ಮೇಲೆ ಕೇಸರಿ ಧ್ವಜ ನೆಡಲು ಸಿದ್ಧರಾದವರೇ ಸಂಭಾಜಿ ಮಹಾರಾಜರು. ಸಂಭಾಜಿ ಮಹಾರಾಜರು ವಯಸ್ಕರಾದಾಗ ಅವರ ಎತ್ತರ 7.5 ಅಡಿ, ತೂಕ 170 ಕೆಜಿ, ಎದೆಯ ಸುತ್ತಳತೆ 75. ಅವರು ಯುದ್ಧದಲ್ಲಿ ಉಪಯೋಗಿಸಿದ ಖಡ್ಗದ ಎತ್ತರ 4 ಅಡಿ. ಆ ಖಡ್ಗದ ತೂಕ ಬರೋಬ್ಬರಿ 65 ಕೆಜಿ. ಅವರು ಮಾಡ್ತಾ ಇದ್ದ ಊಟ ಪದ್ಧತಿ 12 ರೊಟ್ಟಿ, 2 ಲೀಟರ್ ಹಾಲು. ಇವರ ಸೈನ್ಯದಲ್ಲಿದ್ದ 500 ಜನರ ಸೈನ್ಯ ಎದುರಾಳಿಯ 10,000 ಜನರನ್ನ ಕೊಲ್ಲುವ ಶಕ್ತಿ ಹೊಂದಿತ್ತು. ಸಂಭಾಜಿ ಮಹಾರಾಜರು ಹೋರಾಡಿದ 128 ಯುದ್ಧಗಳಲ್ಲಿ ಕನಿಷ್ಠ 1 ಯುದ್ಧವನ್ನ ಸೋಲದೆ ಅಜೇಯರಾಗಿ ತಂದೆಯ ಮತ್ತು ಹಿಂದೂ ಧರ್ಮದ ಕೀರ್ತಿಯನ್ನ ಉತ್ತುಂಗಕ್ಕೆ ಹಾರಿಸಿದ ರೂವಾರಿ ಧರ್ಮರಕ್ಷಕ ಸಂಭಾಜಿ ಮಹಾರಾಜರಿಗೆ ಸಲ್ಲತ್ತೆ. ಸಂಭಾಜಿ ಮಹಾರಾಜರು ಕಾಡಿನಲ್ಲಿ ಎದುರಾದ ಸಿಂಹದ ಬಾಯಿಯನ್ನ ಸೀಳಿದ ಪರಾಕ್ರಮಿ, ಸೋಲನ್ನರಿಯದ ಸರದಾರ. ಮೊಘಲ್ ಆಡಳಿತವಿದ್ದಾಗ ದೆಹಲಿಯ ಕೆಂಪುಕೋಟೆಯ ಮೇಲೆ ಮೊದಲು ಭಗವಾಧ್ವಜವನ್ನ ಹಾರಿಸಿದ ವೀರ ಕೇಸರಿ, ಧರ್ಮ ನಿಷ್ಠೆಗೆ ಅವರ ತಂದೆಯ ಭದ್ರ ಬುನಾದಿ. ಕುತಂತ್ರಕ್ಕೆ ಒಳಗಾಗಿ ಮೋಸದಿಂದ ಸಂಭಾಜಿ ಮಹಾರಾಜವರನ್ನ ಬಂಧಿಸಿದ ನಿಜಾಮ ನಿರಂತರವಾಗಿ 1 ತಿಂಗಳವರೆಗೆ ಘೋರವಾಗಿ ಶಿಕ್ಷೆ ನೀಡ್ತಾಗಿದ್ದ. ದಿನಕ್ಕೆ 1 ಬೆರಳನ್ನ ಕತ್ತರಿಸ್ತಾಗಿದ್ರಂತೆ. ಬೆರಳುಗಳು ಮುಗಿದ ಮೇಲೆ ಕೈ ಮೇಲೆ, ಕಾಲು ಹಾಗೂ ದಿನಾಲೂ ಹಿಂಸೆ ಕೊಡ್ತಾಗಿದ್ದಂತೆ. ಜೊತೆಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗೂ, ನಿನಗೆ ನಿನ್ನ ರಾಜ್ಯ ಬಿಟ್ಟುಕೊಡ್ತೀನಿ ಅಂತ ಆಮಿಷ ಒಡ್ಡುತ್ತಾ ಇದೇ ಔರಂಗಜೇಬ. ಆದರೆ ಇದಕ್ಕೆ ಸಂಭಾಜಿ ಮಹಾರಾಜರ ಉತ್ತರ, ನನ್ನಲ್ಲಿ ಹರಿತಾ ಇರುವುದು ಶಿವಾಜಿಯ ರಕ್ತ, ಇದು ಎಂದಿಗೂ ತನ್ನ ಧರ್ಮ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾಗಿದ್ದ. ನಿನ್ನ ರಾಜ್ಯ ಬಿಟ್ಟುಕೊಡು, ನಾನು ನಿನ್ನ ಧರ್ಮಕ್ಕೆ ಬರಲ್ಲ. ಹೀಗೆ ಹೇಳುತ್ತಾ 1 ತಿಂಗಳವರೆಗೆ ಜೀವ ಸವೆದ ಹೊರತು ಧರ್ಮ ಬಿಡ್ಲಿಲ್ಲ.
22 ದಿನಗಳವರೆಗೆ ಅವರನ್ನ ವಿವಿಧ ರೀತಿಯಲ್ಲಿ ಹಿಂಸಿಸಲಾಯಿತು. ಕೊನೆಗೆ ಆ ಪಾಪಿ ಔರಂಗಜೇಬ ಸಂಭಾಜಿ ಮಹಾರಾಜ್ ಅವರ ಕಣ್ಣುಗಳನ್ನ ಹಿಸುಕಿತಾನೆ, ನಾಲಿಗೆ ಕತ್ತರಿಸ್ತಾನೆ. ಆದರೂ ಮೃತ್ಯುವು ರಾಜನನ್ನ ಸೃಷ್ಟಿಸಲಿಲ್ಲ. ದುಷ್ಟ ಮುಘಲ್ ಸರದಾರರು ಅವನಿಗೆ ಪ್ರಚಂಡ ಯಾತನೆಯನ್ನ ಕೊಡ್ತಾರೆ. ಅವರ ದಿವ್ಯ ಧರ್ಮಾಭಿಮಾನದಿಂದಾಗಿ ಅವರಿಗೆ ಈ ಎಲ್ಲಾ ಕಷ್ಟಗಳನ್ನ ಅನುಭವಿಸಲೇಬೇಕಾಯಿತು. ಕೊನೆಗೆ ಅರೆಜೀವವಿರುವ ಸ್ಥಿತಿಯಲ್ಲಿ ಅವರ ದೇಹವನ್ನ ವಡು ಎಂಬ ಹಳ್ಳಿಯ ಕಾಡಿಗೆ ತರಲಾಯಿತು. ಅಲ್ಲಿ ಸಂಭಾಜಿ ಮಹಾರಾಜ್ ಅವರನ್ನ ಕೊಡಲಿಯಿಂದ ಕಾಲಿನಿಂದ ಹಿಡಿದು ಎಲ್ಲ ಅಂಗಗಳನ್ನ ತುಂಡರಿಸಲಾಯಿತು. ಹಿಂದೂಗಳ ಹಬ್ಬದಂದು ಅವರನ್ನ ಅಪಮಾನಗೊಳಿಸಲು ಮಾರ್ಚ್ 11 ಪಾಲ್ಗುಣ ಅಮಾವಾಸ್ಯೆಗೆಂದು ಸಂಭಾಜಿರಾಜೆ ಅವರ ಕೊಲೆ ಮಾಡಲಾಯಿತು. ಅವರ ಮಸ್ತಕವನ್ನ ಬರ್ಚಿಗೆ ಚುಚ್ಚಿ ಮೊಘಲರು ಅವರನ್ನ ಅಪಮಾನಗೊಳಿಸಿ ಮೆರವಣಿಗೆ ಮಾಡ್ತಾರೆ. ಈ ರೀತಿ ಫೆಬ್ರವರಿ 1ರಿಂದ ಮಾರ್ಚ್ 11ರವರೆಗೆ ಹೀಗೆ 39 ದಿನಗಳವರೆಗೆ ಯಾತನೆಯನ್ನ ಸಹಿಸಿ ಸಂಭಾಜಿ ಮಹಾರಾಜರು ಹಿಂದುತ್ವದ ತೇಜವನ್ನ ಬೆಳೆಸಿದ್ರು. ಧರ್ಮಕ್ಕಾಗಿ ಬಲಿದಾನ ಮಾಡಿದ ಈ ರಾಜನು ಇತಿಹಾಸದಲ್ಲಿ ಅಮರರಾದ್ರು. ಇದೇ ಕಥೆಯನ್ನ ಆಧಾರವಾಗಿಟ್ಕೊಂಡು ಛಾವಾ ಸಿನಿಮಾವನ್ನ ಮಾಡಲಾಗಿದೆ. ಈ ಛಾವಾ ಸಿನಿಮಾವನ್ನ ಪ್ರತಿಯೊಬ್ಬ ಹಿಂದೂ ನೋಡಲೇಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿ ರಾಜೆ ಅವರ ಹಿಂದುತ್ವ ಪ್ರೇಮದ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.